ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಕಾರಣ ಇಷ್ಟೇ, ನಾನು ಬಂದಿರೋದು ಮಹದೇಶ್ವರ ಬೆಟ್ಟಕ್ಕೆ. ಇನ್ನು ಬೆಳಗ್ಗೆನೆ ನಾವು ಹೊರಟಿದ್ವಿ. ಟಿಬೆಟಿಯನ್ ಸೆಟಲ್ಮೆಂಟ್ ಪ್ಲೇಸ್ನ ನೋಡಿಕೊಂಡು ನಾವು ಬೆಟ್ಟನ ತಲುಪೋ ಅಷ್ಟರಲ್ಲಿ ಸುಮಾರು 7 ಗಂಟೆ ಆಗಿಬಿಟ್ಟಿತ್ತು. ಹಾಗೆ ನಾವು ರೂಮ್ನ ಚೆಕ್ಇನ್ ಆಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕಂತ ಹೋದ್ವಿ. ಇನ್ನು ಊಟ ಸಮಯ ಆಗಿದ್ದರಿಂದ ಮಕ್ಕಳು ಕೂಡ ಜೊತೆ ಇದ್ದರು. ಹಾಗಾಗಿ ಈಚೆನೇ ದೇವ್ರ ಕೈ ಮುಗಿದು ಊಟಕ್ಕಂತ ಹೋದ್ವಿ. ವೆದರು ಕೂಡ ಸ್ವಲ್ಪ ತಣ್ಣಗಿದ್ದರಿಂದ ಬಿಸಿ ಊಟ, ಹೊಟ್ಟೆ ತುಂಬ ತಿಂದು ತೃಪ್ತಿಯಾಗಿ ರೂಮ್ ಕಡೆಗೆ ಹೊರಟ್ವಿ. ಶುಭೋದಯ. ಈಗ ನಾನು ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ರೂಮ್ ಮಾಡಿದಂಥ ಪ್ಲೇಸು ಶ್ರೀ ಸುತ್ತೂರು ಮಠದಲ್ಲಿ. ಇದನ್ನು ನೀವು ಫೋನ್ ನಂಬರ್ ಕೊಟ್ಟಿರ್ತಾರೆ, ಫೋನ್ ನಂಬರ್ ಮೂಲಕ ನೀವಿಲ್ಲಿ ರೂಮ್ನ ಬುಕ್ ಮಾಡ್ಕೊಳ್ಬೋದು. ಈಗ ನಾನು ಕ್ವಿಕ್ಕಾಗಿ ಈಚೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಯಾವುದೇ ಥರ ಪ್ರಮೋಷನ್ ವಿಡಿಯೋ ಅಲ್ಲ, ನನಗೆ ಇದು ತುಂಬಾ ಇಷ್ಟ ಆಯಿತು. ಹಾಗಾಗಿ ನಾನು ನಿಮ್ಮ ಜೊತೆ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ. ಪಾರ್ಕಿಂಗ್ ಆಗಿರ್ಬೋದು, ಹಾಗೆ ಪಾರ್ಕಿಂಗ್ ಸುತ್ತಮುತ್ತ ಬೆಳೆಸಿರುವಂಥ ಹೂವುಗಳು, ಹಾಗೆ ರೂಮ್ಸ್ ಕೂಡ ತುಂಬಾ ನೀಟಾಗಿದೆ. ಹಾಗೆ ಇಲ್ಲೇ ಪಕ್ಕದಲ್ಲೇ ನಿಮಗೆ ಹೋಟೆಲ್ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ರಿಸೆಪ್ಷನ್ ಏರಿಯಾ ಆಗಿರ್ಬೋದು, ಸ್ಟೆಪ್ಸ್ಗಳಾಗಿರ್ಬೋದು ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ರಿಸೆಪ್ಷನಿಸ್ಟು ಕೂಡ ನಿಮಗೆ ಚೆಕ್-ಇನ್ ಆಗಬೇಕಾದ್ರೆ, ಚೆಕ್ಔಟ್ ಆಗಬೇಕಾದ್ರೆ ತುಂಬ ಫ್ರೆಂಡ್ಲಿಯಾಗಿ ಕೋಪ್ರೇಟ್ ಮಾಡ್ತಾರೆ. ಇನ್ನು ಇಲ್ಲಿನ ಸುತ್ತಮುತ್ತ ಗೋಡೆಗಳನ್ನ ಗಮನಿಸೋದಾದರೆ ಸುತ್ತೂರು ಮಠದ ಅಭಿವೃದ್ಧಿಗಳು, ಹಾಗೆ ಕಟ್ಟಡ ನಿರ್ಮಾಣದ ಬಗ್ಗೆ ಆಗಿರ್ಬೋದು ಒಳ್ಳೆ ವಿಷಯಗಳನ್ನ ಫ್ರೇಮ್ ಮಾಡಿಸಿ ಹಾಕಿದ್ದಾರೆ. ಸೊ ಇವನ್ನೆಲ್ಲ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಒಳ್ಳೆ ವಿಷಯಗಳನ್ನ ತಿಳ್ಕೊಳ್ಳೋ ರೀತಿ ಈ ಫ್ರೇಮ್ನ ಮಾಡಿಸಿ ಹಾಕಿದ್ದಾರೆ. ಇನ್ನು ರೂಮಿಂದ ಹೊರಗಡೆ ಬಂದಾಗ ನಿಮಗೆ ಹೋಟ್ಲು ಕೂಡ ಸಿಗುತ್ತೆ ಇವ್ರದ್ದೇನೆ. ಆದರೆ ನೀವು ತಿಂಡಿ ಊಟಕ್ಕೆಲ್ಲ ಸಪ್ರೇಟ್ ಚಾರ್ಜ್ನ ಪೇ ಮಾಡಬೇಕಾಗತ್ತೆ. ಹಾಗೆ ರೂಮಿಂದ ಹೊರಗೆ ಬಂದಾಗ ಮತ್ತೊಂದು ಸುಂದರವಾಗಿರೋ ವ್ಯೂ ಏನು ಗೊತ್ತಾ? ಈ ಬೆಟ್ಟ ಗುಡ್ಡಗಳ ಮಧ್ಯೆ ಹಾಗೆ ದೊಡ್ಡ ಮರಗಳ ಮಧ್ಯೆ ಕಾಣುವಂಥ ಮಹದೇಶ್ವರ ಹುಲಿ ಮೇಲೆ ಕೂತಿರೋ ಸ್ಟ್ಯಾಚು ತುಂಬಾ ಚೆನ್ನಾಗಿ ಕಾಣುತ್ತೆ.
ಹಾಗೆ ರೂಮಿಂದ ಈಚೆ ಬಂದಾಗ ಮಕ್ಕಳಿಗೆ ಆಟ ಆಡಲಿಕ್ಕೆ ಪ್ಲೇ ಏರಿಯಾ ಆಗಿರ್ಬೋದು, ವಾಕ್ ಮಾಡಲಿಕ್ಕೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಎಲ್ಲ ಕ್ಲೀನ್ ಆ್ಯಂಡ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನು ನಾವೀಗ ರೆಡಿಯಾಗಿ ದೇವ್ರ ದರ್ಶನಕ್ಕಂತ ಹೊರಟ್ವಿ. ಜನನೂ ಕೂಡ ವೀಕ್ ಡೇಸ್ ಆಗಿದ್ದರಿಂದ ಕಮ್ಮಿನೇ ಇದ್ದರು. ಹಾಗಾಗಿ ನಾವು ನಾರ್ಮಲ್ ಕ್ಯೂವಲ್ಲೇ ದೇವ್ರ ದರ್ಶನಕ್ಕೆ ಹೊರಟ್ವಿ. ಇನ್ನು ಹಾಗೆ ಆನೆ ಕೂಡ ಸಿಕ್ತು. ಆನೆನೂ ಭೇಟಿ ಮಾಡ್ಕೊಂಡು ಹೋದ್ವಿ. ಆನೆ ಅಂತೂ ನಾವು ಎಷ್ಟೇ ಸರಿ ನೋಡಿದ್ರೂ ನೋಡ್ಬೇಕನ್ಸುತ್ತೆ. ಇಲ್ಲಿ ಅಂತಲ್ಲ, ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಆನೆ ನೋಡಿದ್ರೇ ಒಂದು ಖುಷಿ ಅಂತ ಹೇಳ್ಬೋದು. ಇನ್ನು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದ್ವಿ. ಹಾಗೆ ಯಾರಿಗೆಲ್ಲ ಈ ಮಹದೇಶ್ವರ ಬೆಟ್ಟಕ್ಕೆ ಪದೇ ಪದೇ ಹೋಗಬೇಕು ಅಂತ ಅನಿಸುತ್ತೆ, ನನ್ನ ಹಾಗೆ ನನಗಂತೂ ಎಷ್ಟೇ ಸರಿ ಹೋದರೂ ಮನಸ್ಸಿಗೆ ಇನ್ನೂ ಹೋಗಬೇಕು ಅನ್ನೋ ಆಸೆ ಇದೆ. ಹಾಗೆ ಯಾರಿಗೆಲ್ಲ ಇರುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಲ್ಲಿ ನಿಂತಿರೋಂಥ ತೇರುಗಳ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ. ಹಾಗೆ ನಾವೇನಾದ್ರು ಹರಿಸ್ಕೊಂಡಿದ್ರೆ ಆ ತೇರ್ ಜೊತೆಗೆ ನಾವು ಕೂಡ ದೇವ್ರ ಸುತ್ತ ಒಂದು ರೌಂಡನ್ನ ಮಾಡ್ಕೊಂಡು ಬರ್ಬೋದು. ಇನ್ನು ಚಿನ್ನದ ತೆರೆಲ್ಲ ಇಳಿಸ್ಬೇಕಂದ್ರೆ ನಾವು ಸಂಜೆ ಹೊತ್ತೇ ಕಾಯಬೇಕಾಗತ್ತೆ. ಇನ್ನು ಅಲ್ಲಿಂದ ಹೊರಟಿ ಸ್ವಲ್ಪ ಕಡಲೆಪುರಿ, ಇನ್ನು ಮಕ್ಕಳಿಗೆ ಆಟ ಸಾಮಾನು ಕೂಡ ತಗೊಂಡು ನಾವು ರೂಮ್ ಕಡೆಗೆ ಬಂದ್ರಿ. ಆಗಲೇ ನಾವಿದ್ದಂಥ ರೂಮಿನ ಬಗ್ಗೆ ಈಚೆ ಕಡೆ ಎಲ್ಲ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ. ಇನ್ನು ರೂಮ್ನ ಈಗ ನಾನು ಕ್ವಿಕ್ಕಾಗಿ ರೂಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ರೂಮ್ಸ್ ಎಲ್ಲ ತುಂಬಾ ಕ್ಲೀನಾಗಿತ್ತು. ಹಾಗೆ ನಾವು ಒಂದು ಫ್ಯಾಮಿಲಿ ಸ್ಟೇ ಆಗ್ತೀವಿ ಅಂದರೆ ತುಂಬಾ ದೊಡ್ಡ ರೂಮ್ ಅಂತಲೇ ಹೇಳ್ಬೋದು. ಜೊತೆಗೆ ಒಂದು ಚಿಕ್ಕದಾಗಿ ಬಾಲ್ಕನಿ ಕೂಡ ಇತ್ತು. ಅಲ್ಲಿಂದ ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಇನ್ನು ಸಂಜೆ ಟೈಮಲ್ಲಂತೂ ತಣ್ಣಗೆ ಗಾಳಿ ಬರ್ತಾಯಿತ್ತು. ಜೊತೆಗೆ ಕೋತಿಗಳಂತೂ ಇರ್ತವೆ. ನಾವು ಬಾಲ್ಕನಿಯಲ್ಲಿ ನಿಂತಿದ್ದಾಗ ಕೋತಿಗಳು ಬಂತು. ಹಾಗಾಗಿ ಅವಕ್ಕೂ ಸ್ವಲ್ಪ ಪ್ರಸಾದ ಕೊಟ್ಕೊಂಡು ನಾವು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಈ ನೆಲದ ಗುಲಾಬಿ ಯಾರಿಗೆಲ್ಲ ಗೊತ್ತು, ಮನೆ ಮುಂದೆ ಹಾಕಿದ್ರಂತೂ ಹಳ್ಳಿಗಳ ಕಡೆ ತುಂಬಾ ಚೆನ್ನಾಗಿ ಕಾಣ್ತಿರುತ್ತೆ. ಹಾಗೆ ಕಲರು ಕೂಡ ತುಂಬಾ ಕ್ಯೂಟಾಗಿರುತ್ತೆ. ಇನ್ನು ಮಹದೇಶ್ವರ ಸ್ಟ್ಯಾಚು ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಹೋಗ್ಲಿಕ್ಕೆ ಬಿಡಲಿಲ್ಲ, ಯಾಕಂದರೆ ಇನ್ನೂ ಕೂಡ ಕೆಲಸ ನಡೀತಿದೆ ಅಂತ. ಇನ್ನು ನಾವು ರೂಮು ಕೂಡ ಚೆಕ್ಔಟ್ ಆಗಿ ಬೆಂಗಳೂರು ಕಡೆಗೆ ಹೊರಟ್ವಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.